बीदर राम चौक विद्यानगर में 45 साल राम चौक पर रामनवमी के दिन पूजा किया जाता है। आगे आने वाले दिनों में विकास करने की बात है। शिव शंकर फुलसे, कल्याण राव भालके, रमन्ना मास्टर, अनिल कुलकर्णी, चनैया स्वामी, हनुमंत रेवन्ना सभी लोग भाग लिया। राम चौक ಕಟ್ಟಿದ್ರು ಇಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸ್ತೀವಿ। ಇಲ್ಲಿ ಇರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಓಣೆಯಲ್ಲಿರ್ತಕ್ಕಂಥ ಎಲ್ಲ ಜನರೆಲ್ಲ ಬಂದು ಈ ರಾಮನವಮಿಯನ್ನು ಆಚರಣೆ ಮಾಡಿಕೊಂಡು ಮತ್ತು ಇಲ್ಲೆಲ್ಲ ಪ್ರಸಾದವನ್ನು ರಾಮನವಮಿ ಪ್ರಯುಕ್ತವಾಗಿ ಪ್ರಸಾದವನ್ನು ಇಲ್ಲಿ ವಿತರಣೆ ಮಾಡ್ತಿರ್ತಾರೆ। ಈಗ ಅಯೋಧ್ಯೆಯಲ್ಲಿ ಆದ ನಂತರ ಇಲ್ಲಿವರೆಗೆ ಇಲ್ಲಿ ಭಾರಿ ವಿಜೃಂಭಣೆಯಿಂದ ಪ್ರಸಾದವನ್ನು ನಡೀತದೆ। ಹೋದ ವರ್ಷ ನಡೆದಿದೆ, ಈ ವರ್ಷ ನಡೆದಿದೆ, ಹಾಗೆ ಸತತವಾಗಿ ಮುಂದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿರ್ತೇವೆ ಅಂತೇಳಿ ನಮ್ಮೆಲ್ಲರಿಗೆ ಆತ್ಮವಿಶ್ವಾಸ ಇದೆ। ಇದು ನಮ್ಮ ಹಿಂದೂ ಧರ್ಮದ ಒಂದು ಸಾಂಕೇತಿಕವಾಗಿ ಈ ಆಚರಣೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳ್ತೇವೆ। ಹಿಂದಿನ ಮಹಾಪ್ರಸಾದವನ್ನು ಶಿವಕುಮಾರ್ ತುಳಸಿ ಅವರು ಹೋದ ವರ್ಷ ಮಾಡಿದ್ದಾರೆ, ಈ ವರ್ಷ ಕೂಡ ಎಲ್ಲ ಈ ಓಣೆ ಬೀದರ್ ನಾಗರಿಕರು ಎಲ್ಲರಿಗೂ ಕೂಡ ಈ ಪ್ರಸಾದವನ್ನು ವಿತರಣೆಯನ್ನು ಮಾಡಲಿಕ್ಕೆ ಒಪ್ಪಿಸ್ಕೊಂಡು ಎಲ್ಲವನ್ನು ಯೋಜನೆಗಳನ್ನು ಸಿದ್ಧ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅಂತ ಹೇಳಿ ಇದರಲ್ಲಿ ಫೌಂಡರ್ ಆಗಿರ್ತಕ್ಕಂಥವ್ರು ಶಿವಕುಮಾರ್ ಫುಲ್ಸೆ ಅವರು, ದಿಲೀಪ್ ಕುಮಾರ್ ಮತ್ತು ಮಾದಯ್ಯ ಸ್ವಾಮಿಗಳು, ಕಲ್ಯಾಣ ರಾವ್ ಭಾಲ್ಕೆ, ರಾಮ್ ಅಂಗುರೆ ಮತ್ತು ಇಲ್ಲಿರ್ತಕ್ಕಂಥ ಜನರು ಶ್ಯಾಮ್ ಹಲ್ಮಡ್ಗೆ, ಹೀಗೆ ಹಲವಾರು ಜನರೆಲ್ಲ ತುಂಬಿಕೊಂಡು ಇದು 45 ವರ್ಷದಿಂದ ಆಚರಣೆ ಮಾಡ್ಕೊತಾ ಬಂದಂಥದ್ದು ಹಾಗೆ ನಾವು ಮಾಡ್ತೇವೆ ಅಂತ ಹೇಳಿ। सर, इसको आगे आने वाले दिनों में जो राम चौक जो नाम रखे हैं, आगे सरकार को कुछ सरकार से परमिशन लेके कुछ मूर्ति वूर्ति बनाएंगे सर यहाँ पर? ಹಾಂ, ಇದೊಂದು ಕಮಿಟಿ ಮಾಡ್ಕೊಂಡಿದ್ದೀವಿ। ಈ ಕಮಿಟಿಯ ಮುಖಾಂತರವಾಗಿ ಇದೊಂದು ಚೌಕಿನ ಆದಷ್ಟು ಮಟ್ಟಿಗೆ ನಾವು ಇಲ್ಲೊಂದು ರಾಮನ ಮೂರ್ತಿಯನ್ನು ಕೊಡಿಸ್ಬೇಕಂತ ಹೇಳಿ ಈ ಡಿವೈಡ್ಗೆ ಒಂದು ಕಟ್ಟೆಯನ್ನು ಕಟ್ಕೊಂಡು ರಾಮನ ಮೂರ್ತಿ ಮಾಡ್ಬೇಕಂತೇಳಿ। बट अगले साल तक शायद राम का मूर्ति बिठा देंगे चौक के ऊपर। तो आपने यहाँ पे यहाँ के लोकल एमएलए और हमारे इंचार्ज मिनिस्टर को कभी इसके बारे में पूछा सर? आगे बात करेंगे, उससे बात करेंगे आगे। आपका नाम सर? आगे बात करके हम करेंगे। आपका नाम सर? मेरा नाम राम लक्ष्मण जानकी